ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಅತ್ಯಂತ ಬಿಗ್ ಡೆವಲಪ್ಮೆಂಟ್ ಕೂಡ ಆಗಿದೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟಿರುವಂತಹ 106 ಶವಗಳ ಅಗಿಯುವಂಥ ಮತ್ತು ಹುಡುಕುವಂಥ ಕೆಲಸ ಬರದಿಂದ ಸಾಗ್ತಾ ಇದೆ. ಭೀಮ ಹೇಳಿದ ಕಡೆಯಲ್ಲೆಲ್ಲ ಶವಗಳನ್ನ ಹೂತಾಕಿರುವ ಶವಗಳನ್ನ ಸಮಾಧಿ ಅಗಿಯುವಂಥ ಕೆಲಸ ಎಸ್ಐಟಿ ತಂಡ ಮಾಡ್ತಾ ಇದೆ. ಇದರ ಮಧ್ಯೆ ಇದೀಗ ಎಸ್ಐಟಿ ತಂಡ ಆಧುನಿಕ ತಂತ್ರಜ್ಞಾನ, ಅದರಲ್ಲೂ ವಿದೇಶಿ ತಂತ್ರಜ್ಞಾನವನ್ನು ಬಳಸಿ ಈ ರಹಸ್ಯಕ್ಕೆ, ಭೀಮ ಹೇಳಿದಂಥ ಹೂತಿಟ್ಟ ಶವಗಳ ರಹಸ್ಯಕ್ಕೆ ಭೇದಿಸಲಿಕ್ಕೆ ಮುಂದಾಗಿದೆ. ಹಾಗಾದರೆ ಎಸ್ಐಟಿ ತಂಡ ಯಾವ ಅತ್ಯಾಧುನಿಕ ವಿದೇಶಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಿಕ್ಕೆ ಮುಂದಾಗಿದೆ? ಈಗಾಗಲೇ GPR ಸಿಸ್ಟಮನ್ನು ಯೂಸ್ ಮಾಡಿ ಸ್ಕ್ಯಾನ್ ಮಾಡುವಂಥ ಒಂದು ಹಂತಕ್ಕೂ ಹೋಗಿತ್ತು. ಇನ್ನು ಮುಂದೆ ಈ ರಹಸ್ಯವನ್ನು ಭೇದಿಸಲಿಕ್ಕೆ ವಿದೇಶಿ ತಂತ್ರಜ್ಞಾನದ ಮೊರೆ ಹೋಗಲಿಕ್ಕೆ ಎಸ್ಐಟಿ ತಂಡ ಮನಸ್ಸು ಮಾಡಿದೆ. ಹಾಗಾದರೆ ಯಾವ ಆಧುನಿಕ ವಿದೇಶಿ ತಂತ್ರಜ್ಞಾನ ಇದೀಗ FSL ತಂಡದ ಮುಂದೆ ಮತ್ತು ಎಸ್ಐಟಿ ತಂಡದ ಮುಂದಿದೆ? ಆ ತಂತ್ರಜ್ಞಾನದಿಂದ ಯಾವೆಲ್ಲ ಹೆಲ್ಪ್ ಆಗುತ್ತೆ? ಇವೆಲ್ಲವನ್ನು ನೋಡೋದಕ್ಕೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ 1 ತಿಂಗಳಿಂದ ಧರ್ಮಸ್ಥಳದ ಗ್ರಾಮದ ಅಕ್ಕಪಕ್ಕ ಆದಂಥ ಈ ಗೊಂದಲ ಇದೆಯಲ್ಲ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿರ್ಬೋದು ಅಥವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಈ ಗೊಂದಲ ಈಗ ಮುಗಿ ಹಂತಕ್ಕೆ ಬಂದು ಮುಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಎಸ್ಐಟಿ ತಂಡ ಅತ್ಯಂತ ನಿಷ್ಪಕ್ಷಪಾತವಾಗಿ ಮತ್ತು ನಿಷ್ಠೆಯಿಂದ, ಶ್ರದ್ಧೆಯಿಂದ ಕೆಲಸ ಮಾಡ್ತಿದೆ. ಭೀಮ ಹೇಳಿದ ಕಡೆಯೆಲ್ಲ ಸಮಾಧಿ ಅಗಿಯುವಂಥ ಕೆಲಸ ಮಾಡ್ತಿದೆ. ಭೀಮ ಒಂದಿನಕ್ಕೆ ಒಂದೊಂದು ಸ್ಪಾಟ್ ತೋರಿಸ್ತಾನೆ, ಮತ್ತೊಂದು ಕಡೆ ಮತ್ತೊಂದು ಸ್ಪಾಟ್ ತೋರಿಸ್ತಾನೆ. ಹಾಗಾಗಿ ಭೀಮ ಎಲ್ಲಿ ಹೇಳ್ತಾನೆ ಎಲ್ಲ ಕಡೆಯೂ ಕೂಡ ಸಮಾಧಿ ಅಗಿಯುವಂಥ ಕೆಲಸ ಮಾಡ್ತಿದ್ದಾನೆ. ಅದರಲ್ಲಿ ಮುಖ್ಯವಾಗಿ 16-17 ಪಾಯಿಂಟಲ್ಲಿ ಸಮಾಧಿ ಅಗಿಯುವಂಥ ಕೆಲಸ ಮಾಡಿದರೂ ಕೂಡ ಅಲ್ಲಿ ಸಿಕ್ಕಂಥದ್ದು ಸ್ಪಾಟ್ ನಂಬರ್ 6ರಲ್ಲಿ 14 ಮೂಳೆಗಳ ಸಿಕ್ಕ ಬಗ್ಗೆ ಈಗ ಸ್ಪಷ್ಟ ಮಾಹಿತಿ ಸಿಗ್ತಾ ಇತ್ತು ಮತ್ತು ಸಿಕ್ಕಿದೆ. ಆದರೆ ಅಧಿಕೃತವಾಗಿ ಎಸ್ಐಟಿ ತಂಡ ಯಾವುದೇ ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ. ಇದರ ನಡುವೆ ಈಗ ಮೊದಲನೇ ಹಂತವಾಗಿ ಸ್ಪಾಟ್ ನಂಬರ್ 13ರಲ್ಲಿ GPR ಅಂದರೆ ಗ್ರೌಂಡ್ ಮೌಂಟೆಡ್ ಡ್ರೋನ್ ಅನ್ನು ಉಪಯೋಗಿಸಿಕೊಂಡು ಅಲ್ಲಿ ಸ್ಕ್ಯಾನ್ ಮಾಡಿ ಆ ಜಾಗದಲ್ಲಿ ಯಾವುದಾದ್ರೂ ದೇಹ ಇದೆ ಅನ್ನುವಂಥ ಪತ್ತೆ ಹಚ್ಚುವ ಕಾರ್ಯ ಮಾಡಿತ್ತು. ಆದರೆ ಆ ತಂತ್ರಜ್ಞಾನದಿಂದ ಯಾವುದೇ ಒಂದು ಉಪಯೋಗ ಆಗಿಲ್ಲ ಅನ್ನೋದಕ್ಕಿಂತ ಅಲ್ಲಿ ಮೃತದೇಹಗಳು ಸಿಕ್ಕ ಬಗ್ಗೆ, ಮೃತದೇಹಗಳು ಹೂತಿಟ್ಟ ಬಗ್ಗೆ ಮಾಹಿತಿ ಅಥವಾ ಸ್ಕ್ಯಾನಿಂಗ್ನಲ್ಲಿ ತಿಳಿದು ಬಂದಿಲ್ಲವಾದರೂ ಕೂಡ ಭೀಮನ ಹೇಳಿಕೆಯಂತೆ ಮತ್ತೇನಾದರೂ ಭೀಮ ಉಲ್ಟು ಹೊಡಿಬಹುದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸಮಾಧಿಯನ್ನು ಅಗಿಯುವಂಥ ಕೆಲಸ ಆಯಿತು. ಸುಮಾರು 20 ಅಡಿ ಆಳ, 100 ಮತ್ತು 200 ಅಡಿ ಚದರ ವಿಸ್ತೀರ್ಣದಲ್ಲಿ ಸಮಾಧಿ ಆಗುವಂಥ ಭರ್ಪೂರ ಕೆಲಸ ಆಯಿತು. ಅಲ್ಲಿ 3-4 ದಿನ ಅಲ್ಲೇ ಸಮಾಧಿ ಆಗುವಂಥ ಕೆಲಸ. ಅದರಲ್ಲಿ ಯಾವುದೇ ಮೂಳೆಗಳು ಸಿಕ್ಕ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಅದರ ಹೊರತಾಗಿ ಸ್ಪಾಟ್ ನಂಬರ್ 6ರಲ್ಲಿ 14 ಮೂಳೆಗಳು ಸಿಕ್ಕ ಬಗ್ಗೆ ಎಸ್ಐಟಿಗೆ ಸಿಕ್ಕಿತ್ತು. ಅದನ್ನು FSL ಕೂಡ ರವಾನೆ ಮಾಡುತ್ತೆ. FSL ತಂಡ ಹೇಳಿದ ಪ್ರಕಾರ ಆ ಮೂಳೆಗಳು ಪುರುಷರ ಮೂಳೆಗಳಾಗಿದ್ದು, ಅಂದರೆ ಮೇಲ್ ಮೂಳೆಗಳು ಅಥವಾ ಬೋನ್ಗಳಾಗಿದ್ವು ಎನ್ನುವ ಮಾಹಿತಿ ಎಸ್ಐಟಿ ತಂಡಕ್ಕೆ ತಿಳಿಸಿದ್ವು. ಹೀಗಾಗಿ ಅಲ್ಲಿ ಸಿಕ್ಕಂತ ಭೀಮ ಹೇಳಿದ ಪ್ರಕಾರ ತಾನು ಹೂತಿಟ್ಟ ಶವಗಳಲ್ಲಿ 90% ಮಹಿಳೆಯರ ಶವ ಅಂತ ಹೇಳಿದ. ಹಾಗಾಗಿ ಆ ಸ್ಪಾಟಲ್ಲಿ ಸಿಕ್ಕಂತ ಸ್ಪಾಟ್ ನಂಬರ್ 6ಲ್ಲಿ ಸಿಕ್ಕಂತ ಒಂದು ಮೂಳೆ ಇದೆಯಲ್ಲ, 14 ಮೂಳೆಗಳು ಮೃತದ ಅಂದರೆ ಗಂಡಿನ ಮೂಳೆ ಎನ್ನುವುದು ದೃಢಪಟ್ಟಿತ್ತು. ಹಾಗಾಗಿ ಗಂಡಿನ ಮೃತದೇಹದ ಮೂಳೆಗಳು ಎನ್ನುವ ಪತ್ತೆ ಹಚ್ಚಿದ್ರು ಕೂಡ ಯಾವಾಗ ಅದನ್ನು ಹೂಳಲಾಯಿತು, ಯಾವ ಕಾಲಘಟ್ಟದಲ್ಲಿ ಆ ಮೂಳೆಯನ್ನು ಹೂಳಲಾಯಿತು ಅಂದರೆ ಆ ಮೃತದೇಹವನ್ನು ಹೂಳಲಾಯಿತು ಎನ್ನುವುದು ಸ್ವಲ್ಪ FSL ತಂಡಕ್ಕೆ ಅದರ ಒಂದು ಏಜನ್ನು ಗುರುತಿಡ್ಲಿಕ್ಕೆ ಇನ್ನೂ ಕಷ್ಟ ಆಗ್ತದೆ. ಯಾಕಂದರೆ ಅದು ಸ್ವಲ್ಪ ಮಣ್ಣಿನಲ್ಲಿ ಮಿಶ್ರಣವಾದ ಕಾರಣ, ಮಣ್ಣಿನ ಒಂದು ಲಕ್ಷಣದ ಕಾರಣ, ಮಣ್ಣಿನ ಗುಣಲಕ್ಷಣದ ಕಾರಣ ಅದು ಗಂಡಿನ ಮೂಳೆಯನ್ನು ಮಾತ್ರ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿದೆ FSL ತಂಡಕ್ಕೆ. ಹಾಗಾಗಿ ಅದು ಯಾವ ಕಾಲಘಟ್ಟದಲ್ಲಿ ಆ ದೇಹವನ್ನು ಹೂಳಲಾಯಿತು ಮತ್ತು ಆ ಯಾವ ಕಾಲಘಟ್ಟದಲ್ಲಿ ಆ ದೇಹ ಸಾವನ್ನಪ್ಪಲ್ಪಡ್ತು ಎನ್ನುವುದು ಇದೀಗ FSL ತಂಡಕ್ಕೆ ಪತ್ತೆ ಹಚ್ಚೋದು ಕಷ್ಟವಾಗ್ತಿದೆ. ಹಾಗಾಗಿ FSL ತಂಡ ಕೂಡ ಎಸ್ಐಟಿ ತಂಡ ಜೊತೆ ಮಾತನಾಡಿಕೊಂಡು ಒಂದು ವಿದೇಶಿ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಇದರ ನಿಖರವಾದ ಕಾಲಘಟ್ಟವನ್ನು ಪತ್ತೆ ಹಚ್ಚಬೇಕು ಎನ್ನುವ ಕಾರಣಕ್ಕಾಗಿ FSL ತಂಡ ಎಸ್ಐಟಿಗೆ ಒಂದು ಪ್ರಪೋಸಲ್ನ ರೆಫರ್ ಮಾಡಿದೆ. ಆ ಪ್ರಪೋಸಲ್ನಲ್ಲಿ 3 ತಂತ್ರಜ್ಞಾನದ ಒಂದು ಹೆಸರನ್ನು ಕೂಡ ಹೇಳಿದೆ. ಒಂದು AAR ಅಂತ, ಮತ್ತೊಂದು ARS ಅಂತ, ಮತ್ತೊಂದು RS ಅಂತ. RS ಅಂದರೆ ನಮಗೆಲ್ಲ ಗೊತ್ತಿದೆ, ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಅಂತ. ಆ ತಂತ್ರಜ್ಞಾನವನ್ನು ಬಳಸಿಕೊಂಡು ಮೂಳೆಯಲ್ಲಿನ ಕ್ಯಾಲ್ಸಿಯಂ ಅಂಶಗಳನ್ನು ಪತ್ತೆ ಹಚ್ಚಿ, ಆ ಮೂಳೆಗಳಿರುವ ಕ್ಯಾಲ್ಸಿಯಂ ಪದಾರ್ಥವನ್ನು ಪತ್ತೆ ಹಚ್ಚಿ ಯಾವ ಕಾಲಘಟ್ಟದಲ್ಲಿ ಅದು ಸಾವನ್ನಪ್ಪಲ್ಪಡ್ತು, ಯಾವ ಕಾಲಘಟ್ಟದಲ್ಲಿ ಆ ದೇಹ ಹೂಳಲ್ಪಡ್ತು ಎನ್ನುವುದು ನಿಖರವಾದ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡೋದಷ್ಟರಲ್ಲಿ ಇದೀಗ FSL ತಂಡ 3 ತಂತ್ರಜ್ಞಾನ AAR, ARS ಮತ್ತು RS ಅಂದರೆ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಮೂಲಕ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಮೂಳೆಗಳಿಂದ ಕ್ಯಾಲ್ಸಿಯಂ ಪದಾರ್ಥವನ್ನು ಪತ್ತೆ ಹಚ್ಚಿ ಯಾವ ಕಾಲಘಟ್ಟದಲ್ಲಿ ಆ ದೇಹವನ್ನು ಹೂಳಲಾಯಿತು ಮತ್ತು ಯಾವ ಕಾಲಘಟ್ಟದ ಯಾವ ಏಜಲ್ಲಿ ಅದರ ಏಜ್ ಕೂಡ ಪತ್ತೆ ಹಚ್ಚಲಿಕ್ಕೆ ಆಗತ್ತೆ ಎನ್ನುವ ಒಂದು ನಿಖರವಾದ
ಕಾರಣವನ್ನು ಇಟ್ಕೊಂಡು FSL ತಂಡ ಈಗ SITಗೆ ಪ್ರಪೋಸಲ್ ಮಾಡಿದೆ. SIT ತಂಡ ಕೂಡ ವಿದೇಶಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳಿಕ್ಕೆ ಮುಂದಾಗಿದೆ. ಹೀಗಾಗಿ ಎಲ್ಲವೂ ಅಂದ್ಕೊಂಡಂತೆ ಆದರೆ 1994ರಿಂದ 2014 ತನಕ ನಾನು ದೇಹಗಳನ್ನು ಹೂತಾಕಿದ್ದೇನೆ ಎನ್ನುವಂತ ಮಾಹಿತಿ ಕೊಟ್ಟಿದ್ದೇನೆ. ಆ ಕಾಲಘಟ್ಟದಲ್ಲಿ ಈ ದೇಹಗಳನ್ನು ಹೂಳಲಾಯ್ತಾ? ಯಾಕಂದ್ರೆ FSL ತಂಡಕ್ಕೆ ಅಥವಾ SIT ತಂಡಕ್ಕೆ ಯಾವುದೋ ಒಂದು ಸಾಕ್ಷಿ ಸಿಗ್ತಾ ಇಲ್ಲ. ಭೀಮಾ ಹೇಳಿದ ಕಡೆ ಎಲ್ಲ ಸಮಾಧಿ ಆಗಿದ್ದಾರೆ ಹೊರತು ಒಂದೇ ಒಂದು ಕಡೆ ಮಾತ್ರ ಆ ಮೂಳೆಗಳು ಸಿಕ್ಕಿವೆ. ಹಾಗಾಗಿ ಆ ಮೂಳೆಗಳು ಅವನ ಹೇಳಿಕೆ ಪೂರಕವಾಗಿದೆಯಾ, ಅವನು ಹೇಳಿದಂಥ ಕಾಲಘಟ್ಟದಲ್ಲಿ ಅದನ್ನು ಹೂಳಲಾಯಿತು ಎನ್ನುವ ಪರೀಕ್ಷೆಗಾಗಿ ಇದೀಗ FSL ತಂಡ ಅತ್ಯಂತ ದೊಡ್ಡ ತಂತ್ರಜ್ಞಾನ, ಅದರಲ್ಲೂ ವಿದೇಶಿ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಳ್ಳಿಕ್ಕೆ ಮುಂದಾಗಿದೆ. ಇನ್ನು ಮುಂದೆ ಈ ಹಂತ, ಈ ಪರೀಕ್ಷೆ ಯಾವೆಲ್ಲ ಒಂದು ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಅಥವಾ SIT ತಂಡ ಹೇಳಿದಂತೆ ಅದನ್ನ FSL ತಂಡ ಪ್ರಪೋಸ್ ಮಾಡಿದಂತೆ SIT ತಂಡ ಅಂದ್ರೆ ನಮ್ಮ ಸರ್ಕಾರಕ್ಕೆ ಆ ಯೋಜನೆಗಳನ್ನ, ಆ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಆ ಮೂಳೆಗಳನ್ನ ಪತ್ತೆ ಹಚ್ಚಲಿಕ್ಕೆ ಸಹಾಯವಾಗುತ್ತಾ, ಅಥವಾ ಯಾವ ಕಾಲಘಟ್ಟದಲ್ಲಿ ಮೂಳೆಗಳು ಮಣ್ಣು ಮಾಡಲಾಯಿತು ಎನ್ನುವ ಒಂದು ಪತ್ತೆ ಹಚ್ಚುವ ಕಾರ್ಯ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಇದೀಗ ಸಿಕ್ಕಂತ ಮಾಹಿತಿ ಪ್ರಕಾರ SIT ತಂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದೆ. ಈ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ತೇವೆ, ಇದಕ್ಕೆ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಬೇಕು. 3 ತಂತ್ರಜ್ಞಾನ AR, ARS ಮತ್ತು RS ಎನ್ನುವಂತ 3 ತಂತ್ರಜ್ಞಾನ ಉಪಯೋಗಿಸಿಕೊಂಡು ನಾವು ಮೂಳೆಗಳ ಕಾಲಘಟ್ಟವನ್ನ ಕಂಡುಹಿಡಿತೀವಿ ಅನ್ನುವಂತ ಒಂದು ಪ್ರಪೋಸಲ್ನ ಸರ್ಕಾರದ ಮುಂದಿಟ್ಟಿದೆ. ಸರ್ಕಾರ ಇದಕ್ಕೆ ಒಪ್ಪಿಗೆ ಸೂಚಿಸುತ್ತಾ ಮತ್ತು ಯಾವ ಮುಂದಿನ ಹಂತಗಳು ಇದಕ್ಕೆ ಮುನ್ನುಡಿಯನ್ನು ಬರೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.